ಕಾನೂನುಬದ್ಧ ಕೈಗಾರಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ರಾಜಧನ ಪಾವತಿ ವ್ಯವಸ್ಥೆ ಸರಿ ಇಲ್ಲ, ನಿಯಮಗಳು ಕರೆಕ್ಟ್ ಇಲ್ಲ ಅಂತೇಳಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಬೆಳಗಾವಿಯಲ್ಲಿ ನಂತರ ಸರ್ಕಾರಕ್ಕೆ ಸ್ಪಂದನೆ ಕೊಡದಿರುವಾಗ ಸತತ 14 ದಿನಗಳ ಪರ್ಯಂತ ರಾಜ್ಯದಾದ್ಯಂತ ನಮ್ಮ ಉದ್ಯಮವನ್ನು ನಿಲ್ಲಿಸಿ ನಾವೊಂದು ಹೋರಾಟವನ್ನು ಮಾಡಿ ಆ ಸಂದರ್ಭದಲ್ಲಿ ನಾವು ಕೆಲವು ನಿಯಮಗಳನ್ನು ತಿದ್ದುಪಡಿಗಳನ್ನು ಮಾಡಿಕೊಂಡಿವಿ. ವಿಚಾರ ಇಷ್ಟೇ, ಅಕ್ರಮ ಗಣಿಗಾರಿಕೆ ವ್ಯವಸ್ಥೆ ಅನ್ನುವಂಥದ್ದು ಇರಬಾರ್ದು, ಸಕ್ರಮವಾಗಿ ಮಾಡಬೇಕು. ಸರ್ಕಾರಕ್ಕೆ ಬರುವಂತಹ ರಾಜಧನ, DMF, ರಾಯಲ್ಟಿ, GST ಎಲ್ಲವೂ ಸಂದಾಯ ಮಾಡಿ ವ್ಯವಸ್ಥಿತವಾಗಿ ನಡೆಯಬೇಕು ನಮ್ಮ ಇಂಡಸ್ಟ್ರಿ ಅನ್ನೋ ಉದ್ದೇಶದಿಂದ ನಾವು ಫೆಡರೇಷನ್ ವತಿಯಿಂದ ಸತತವಾಗಿ ಕಳೆದ 10 ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಅವೈಜ್ಞಾನಿಕವಾಗಿ ಏನಂದ್ರೆ 2006ರಿಂದ ಇವತ್ತಿನ ತನಕ ಎಲ್ಲ ಗ್ರಾಮ ಸಭೆಗಳನ್ನು ನಡೆಸಿ ಈಗ ಪೆನಾಲ್ಟಿಯನ್ನು ಹಾಕಿ ನಮ್ಗೆ ಏಕಾಏಕಿ ಕಟ್ಟಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ಮೇಲೆ ಏರಿಕೆ ಮಾಡ್ತಾ ಇದ್ದಾರೆ. ನಾವು ಹಿಂದಿನಿಂದಲೂ ಇದನ್ನು ತಿಳಿಸ್ತಾ ಬಂದಿದ್ದೇವೆ. ಅಷ್ಟೇ ನಮ್ಮ ಹತ್ರ ಮೆಟೀರಿಯಲ್ ಡಿಸ್ಪ್ಯಾಚ್ ಪರ್ಮಿಟ್ ಅಂತ ಇದನ್ನ ತಗೊಳಕ್ಕೆ ಕಾಂಟ್ರಾಕ್ಟ್ ಇಲ್ಲ. ಯಾವತ್ತು ಬಿಲ್ ಬರುತ್ತೋ ಮುಂಚೆನೆ ನಮ್ಗೆ ಅವ್ರು ಕೆಲಸ ಮಾಡೋದು ಅಂದ್ರೆ ನಮಗೂ ಇನ್ವೆಸ್ಟ್ ಮಾಡ್ಬೇಕು. ಸೊ ಹಂಗಾಗಿ ಸರ್ಕಾರ ನೀವು ಪಾಸ್ ಆಗಬೇಕಾದ್ರೆ ನೀವು ಬೇಕಾದ್ರೆ ರಾಯಲ್ಟಿ ಡಿಡಕ್ಟ್ ಮಾಡ್ಬಿಡಿ ಅಂತ ಸರ್ಕ್ಯುಲರ್ ಕಳಿಸ್ತು. ಹಂಗಾಗಿ ಕಾಂಟ್ರಾಕ್ಟರ್ಸ್ ಆಗಲಿ ಎನಿ ಕಾಂಟ್ರಾಕ್ಟರ್ ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ಅವರು 80 ರೂಪಾಯಿ ಹಿಡಿತಾರೆ. DMF ಅಡಿಷನಲ್ ಆವರೇಜ್ ಪೀರಿಯಡಿಕ್ ಪೇಮೆಂಟ್ ಅಂದ್ಬಿಟ್ಟು 122 ರೂಪಾಯಿ ನಮ್ಗಳ ಹತ್ರ ಒಂದು ಟನ್ ಪರ್ಮಿಟ್ ತಗೋತಾರೆ. ಬಟ್ ಗೌರ್ಮೆಂಟ್ ಎನಿ ಕಾಂಟ್ರಾಕ್ಟ್ ಹತ್ರ 80 ರೂಪಾಯಿಗೆ ರಾಯಲ್ಟಿ ದುಡ್ಡು ಹಿಡಿತಾರೆ. ಸೊ ಅದು ಲಾಸ್ಟ್ ಆಫೀಸರ್ ಜೊತೆ ಮೀಟಿಂಗ್ ಮಾಡಿದ್ರೆ ನಮ್ಮ ಕಷ್ಟ ಸುಖ ಫಸ್ಟ್ ಆಫೀಸರ್ ಮೈಂಡ್ ಸೆಟ್ ಅಲ್ಲಿ ಏನಿದೆ ಅನ್ನೋದು ಡಿಸ್ಕಷನ್ಗೆ ಆಮೇಲೆ ಡಿಸಿಷನ್ ತಗೊಳ್ಳೋಕೆ ಸರ್ಕಾರಕ್ಕೆ ಒಂದು ಕ್ಲಾರಿಟಿ ಬರುತ್ತೆ ಅಂತ ಸಮಸ್ಯೆನ ಪರಿಹರಿಸಿಕೊಡ್ಬೇಕು. ನಾವು ಈಗಾಗಲೇ ಆಯ್ತು ಕ್ಲಿಯರ್ ಆಗಿದೆ. ಫಸ್ಟ್ ಸಿಸ್ಟಮ್ನ ನಾವು ಕಟ್ಟುವಂಥ ಸಿಸ್ಟಮ್ನ ಫಸ್ಟ್ ಸರಿ ಮಾಡಬೇಕು. ಮೂಲ ಬಾಡಿ ನಾವು ಸಿಗ್ನೇಚರ್ ಮಾಡ್ಕೋಬೇಕಾದ್ರೆ ನಾವು ಮಹಿಳೆಯರ ರಾಯಲ್ಟಿ ಕಲೆಕ್ಟ್ ಮಾಡಬೇಕು ಅಂತ ರೂಲ್ ಇದೆ. ಪಾಲಿಸಿ ಆಗಿರೋದಕ್ಕೆ ನಮ್ಗೆ ಈಗ ಇಂಟ್ರೆಸ್ಟ್ ಬರ್ತಾ ಇದೆ. ಗೋಸ್ಕರ ನಾವು ಮಾಡ್ತಿರೋ ಮೊದಲಿಂದ 79 to 80% ಪ್ರೊಡಕ್ಷನ್ ಎಲ್ಲರೂ ಸರ್ಕಾರಿ ಕಾಮಗಾರಿಗೆ ತುಂಬಾ ನೆಗ್ಲಿಜಿಬಲ್ ಪರ್ಸೆಂಟ್ ಸಮಸ್ಯೆ ಉಂಟಾಗಿದೆ ಅನ್ನೋದು ಸ್ಪಷ್ಟವಾಗಿ ಕ್ಯಾಪ್ಚರ್ ಆಗಿದೆ. ನಮ್ಮ ಸಂಘದ ವತಿಯಿಂದ 4 ಸತಿ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಅಧಿಕಾರದಲ್ಲಿ ಇವೆಲ್ಲ ಪ್ರಶ್ನೆ ಮಾಡಲಾಗಿ ಈ ಹಳೆ ಸಮಸ್ಯೆ ಸಕಾರಾತ್ಮಕವಾಗಿ ಅಂತ್ಯಗೊಳ್ಬಹುದು ಅನ್ನೋದನ್ನ ತುಂಬಾ ತಮ್ಮ ಮೂಲಕ ಆಶಿಸ್ತಾ ಇದ್ದೀವಿ. ಕಟ್ಟಡಗಲ್ಲಿನ ಉತ್ಪನ್ನಗಳ ಈ ಒಂದು ತಯಾರಿ ಮಾಡುವಂಥ ಗಣಿ, ಕ್ವಾರಿ ಮತ್ತು ಕ್ರೆಷರ್ ಓನರ್ಸ್ಗಳ ಅಸೋಸಿಯೇಷನ್ ನಮ್ಮದಾಗಿದೆ. ಸರ್ಕಾರವೇ ವರ್ಷ ಸರ್ಕ್ಯುಲರ್ ಕಳಿಸಿ ಅಲ್ಲಿ ಏನು ಸರ್ಕಾರಿ ಗುತ್ತಿಗೆದಾರರಲ್ಲಿ ಕಾಮಗಾರಿ ಮಾಡ್ತಾರೆ ಅದು 80% ಮೆಟೀರಿಯಲ್ ಅದಕ್ಕೇನೆ ಹೋಗುದು ಸರ್ಕಾರಿ ಕಾಮಗಾರಿಗಳಲ್ಲಿ. ಇಂಥ ರಾಯಲ್ಟಿಯನ್ನು ಅಲ್ಲೇ ಕಟ್ಟಲಿಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಆದರೆ ಈಗ ಮತ್ತೆ ಅಲ್ಲಿ ದುಡ್ಡು ಬಂದಿರುವಾಗ ಸರ್ಕಾರಕ್ಕೆ ಬರುವಂಥ ರಾಜ್ಯಧನ ಅಲ್ಲಿಂದ ಬಂದಿರುವಾಗ ಇವು ವ್ಯವಸ್ಥೆ ಮಾಡಿರುವಾಗ ಈಗ ಮತ್ತೆ ಸರ್ವೆ ಮಾಡಿ ನಾವು ಮತ್ತೆ ದುಡ್ಡು ಕಟ್ಟಬೇಕು ಅಂತ ನಮಗೆ ದಂಡ ಆಗ್ತಾ ಇರೋದು ಇದು ಅನ್ಯಾಯವಾಗಿರುವಂಥ ವಿಚಾರ. ಆದ್ದರಿಂದ ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಿ